ಎಲ್ಲರಿಗೂ ನಮಸ್ಕಾರಗಳು. ನಾನು ನಿಮ್ಮ ಎನ್ ಗಣೇಶ್. ಇವತ್ತಿನ ವಿಡಿಯೋದಲ್ಲಿ ಪ್ರಾಥಮಿಕ ಶಿಕ್ಷಕರಾಗುವುದು ಹೇಗೆ, ಪ್ರೈಮರಿ ಸ್ಕೂಲ್ ಟೀಚರ್ ಆಗುವುದು ಹೇಗೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ಬನ್ನಿ. ಇಲ್ಲಿ ಮೊದಲನೇ ಹಂತದಲ್ಲಿ ಮೂಲ ಪಾತ್ರ ಪ್ರಾಥಮಿಕ ಶಿಕ್ಷಕ. ಅಂದರೆ ಪ್ರಾಥಮಿಕ ಶಿಕ್ಷಕ ಅಂದರೆ 1ರಿಂದ 5ನೇ ತರಗತಿವರೆಗೂ ಮಕ್ಕಳಿಗೆ ಪಾಠವನ್ನು ಮಾಡುವಂತಹ ಶಿಕ್ಷಕರಾಗಿರ್ತಾರೆ. ಗಣಿತ, ಪರಿಸರ ಮತ್ತು ನೈತಿಕ ಶಿಕ್ಷಣ, ವಿಜ್ಞಾನ ಇಂಥ ಮೂಲವಾದಂತಹ ಬೋಧನೆಗಳನ್ನ ನೀಡ್ತಾರೆ. ನೆಕ್ಸ್ಟ್ ಅವರ ಶೈಕ್ಷಣಿಕ ಅರ್ಹತೆ 2ನೇ ಹಂತದಲ್ಲಿ ನೋಡಬೇಕಾದ್ರೆ SSLC + PUC ಕನಿಷ್ಠ 50ರಷ್ಟು ಅಂಕಗಳಿರಬೇಕು. ಮತ್ತು ಡಿಪ್ಲೊಮೊ ಇನ್ ಎಲಿಮೆಂಟ್ರಿ ಎಜುಕೇಷನ್ 2 ವರ್ಷಗಳ ಶಿಕ್ಷಕರ ತರಬೇತಿ ಡಿಪ್ಲೊಮೊ, ಮತ್ತು ಬ್ಯಾಚುಲರ್ ಆಫ್ ಎಲಿಮೆಂಟ್ರಿ ಎಜುಕೇಷನ್ 4 ವರ್ಷಗಳು ಇಂಟಿಗ್ರೇಟ್ ಕೋರ್ಸ್ ಮಾಡಿರಬೇಕು. ಗ್ರ್ಯಾಜುಯೇಷನ್ + B.Ed ಕೆಲವು ರಾಜ್ಯಗಳಲ್ಲಿ ಪ್ರಾಥಮಿಕ ಹುದ್ದೆಗೆ ಅನುಮತಿ ಇದೆ, ನೆನಪಿರಲಿ. ನೆಕ್ಸ್ಟ್ 3ನೇ ಹಂತ ಅವರ ಏಜ್ ಲಿಮಿಟ್, ವಯೋಮಿತಿ ನೋಡೋಣ. ಕನಿಷ್ಠ ವಯಸ್ಸು ಮತ್ತು ಗರಿಷ್ಠ ವಯಸ್ಸು ತಿಳ್ಕೊಳ್ಳೋಣ. ಸಾಮಾನ್ಯ ಜನರಲ್ ಅವರಿಗೆ 18 ವರ್ಷದಿಂದ 35 ವರ್ಷವರೆಗೂ ಇರುತ್ತೆ ಸಮಯ. OBC ಅವರಿಗೆ 18 ವರ್ಷದಿಂದ 38 ವರ್ಷವರೆಗೂ ಇರುತ್ತೆ. SC ST ಅವರಿಗೆ 18 ವರ್ಷದಿಂದ 40 ವರ್ಷವರೆಗೂ ಇರುತ್ತೆ ಎಕ್ಸಾಮ್ ಬರೆಯುವಂತಹ ಸಮಯಗಳು, ಅವರ ಏಜ್. ನೆಕ್ಸ್ಟ್ ಹಂತ 4 ಅಗತ್ಯವಾದ ಪರೀಕ್ಷೆಗಳು. ಇಲ್ಲಿ ಯಾವ್ಯಾವ ಪರೀಕ್ಷೆಗಳು ಇರುತ್ತೆ ಅಂದಾಗ ಪ್ರಾಥಮಿಕ ಶಿಕ್ಷಕರುಗಳು TET ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಪಾಸಾಗಿರಬೇಕು. ನೆಕ್ಸ್ಟ್ ಕರ್ನಾಟಕ TET, KAR-TET ಅಥವಾ CTET, ಸೆಂಟ್ರಲ್ TET. ಇಲ್ಲಿ ಪೇಪರ್ 1 ತರಗತಿ 1ರಿಂದ 5ನೇ ತರಗತಿ ಶಿಕ್ಷಕರಿಗಾಗಿ, ಪೇಪರ್ 2 ತರಗತಿ 6ರಿಂದ 8ನೇ ಶಿಕ್ಷಕರಿಗಾಗಿ. ಇಲ್ಲಿ ನೋಡ್ಬೋದು ಪ್ರೈಮರಿಯಲ್ಲಿ 2 ಹಂತ ಬರುತ್ತೆ. ಪೇಪರ್ 1 ಬಂದುಬಿಟ್ಟು 1ರಿಂದ 5ನೇ ತರಗತಿ ಶಿಕ್ಷಕರಾಗೋಕ್ಕೆ, ಪೇಪರ್ 2 ಬಂದುಬಿಟ್ಟು 6ರಿಂದ 8ನೇ ತರಗತಿ ಶಿಕ್ಷಕರಾಗೋಕ್ಕೆ. ಇಲ್ಲಿ ಪೇಪರ್ 1 ಪೇಪರ್ 2 ಬರುತ್ತೆ. ನೆಕ್ಸ್ಟ್ ಹಂತ 5 KAR-TET ಪರೀಕ್ಷೆ ರಚನೆ. ಇಲ್ಲಿ ಸಿಲೆಬಸ್ಗಳು ಪ್ಯಾಟ್ರನ್ ನೋಡೋಣ ಬನ್ನಿ. ವಿಭಾಗ, ವಿಷಯ, ಅಂಕಗಳು ತಿಳ್ಕೊಳ್ಳೋಣ. ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಾಲಜಿ 30 ಅಂಕ, ಲ್ಯಾಂಗ್ವೇಜ್ 1 ಕನ್ನಡ 30 ಅಂಕ, ಲ್ಯಾಂಗ್ವೇಜ್ 2 ಇಂಗ್ಲೀಷ್ 30 ಅಂಕ, ಮ್ಯಾಥಮೆಟಿಕ್ಸ್ 30 ಅಂಕ, ಎನ್ವಿರಾನ್ಮೆಂಟಲ್ ಸ್ಟಡೀಸ್ 30 ಅಂಕ. ಒಟ್ಟು 150 ಅಂಕಗಳಿರುತ್ತೆ. 150 ಪ್ರಶ್ನೆಗಳಿರುತ್ತೆ ನೋಡ್ಬೋದು. ಸಮಯ 2 ಗಂಟೆ 30 ನಿಮಿಷ. ಪ್ರತಿ ಪ್ರಶ್ನೆ 1 ಅಂಕ. ನೆಗೆಟಿವ್ ಮಾರ್ಕಿಂಗ್ ಇಲ್ಲ, ನೆಗೆಟಿವ್ ಮಾರ್ಕಿಂಗ್ ಇಲ್ಲಿ ಇರೋದಿಲ್ಲ. ನೆಕ್ಸ್ಟ್ ಹಂತ 6 ನೇಮಕಾತಿ ವಿಧಾನ, ಸೆಲೆಕ್ಷನ್ ಪ್ರೋಸೆಸ್. ಯಾವ ರೀತಿ ಸೆಲೆಕ್ಷನ್ ಮಾಡ್ತಾರೆ ಎಕ್ಸಾಮ್ ಆದಮೇಲೆ? KAR-TET ಪಾಸ್ ಮಾಡೋದು, ಕ್ವಾಲಿಫೈಯಿಂಗ್ ಎಕ್ಸಾಮ್, ರಾಜ್ಯ ಸರ್ಕಾರ ಅಥವಾ ಸ್ಥಳೀಯ ಮಂಡಳಿ ನೇಮಕಾತಿ ನೋಟಿಫಿಕೇಷನ್, KPSC ಎಜುಕೇಷನ್ ಡೆಪ್ಟ್, ರಿಟನ್ ಟೆಸ್ಟ್ + ಡಾಕ್ಯುಮೆಂಟ್ರಿ ವೆರಿಫಿಕೇಷನ್ + ಇಂಟರ್ವ್ಯೂ. ನೀವು ಫಸ್ಟು ಟೆಸ್ಟ್ನ ಅಟೆಂಡ್ ಮಾಡಬೇಕು. ನೆಕ್ಸ್ಟ್ ಡಾಕ್ಯುಮೆಂಟ್ರಿ ವೆರಿಫಿಕೇಷನ್ ಆಗುತ್ತೆ. ನೆಕ್ಸ್ಟ್ ನಿಮ್ಮನ್ನು ಇಂಟರ್ವ್ಯೂಗೆ ಕರೀತಾರೆ. ನೆಕ್ಸ್ಟ್ ಫೈನಲ್ ಮೆರಿಟ್ ಲಿಸ್ಟ್ ಪ್ರಕಟಣೆ ಮಾಡ್ತಾರೆ. ನಿಮಗೆ ಮೆರಿಟ್ ಲಿಸ್ಟ್ ಪ್ರಕಟಣೆ ಮಾಡ್ತಾರೆ. ಅಲ್ಲಿ ಅಪಾಯಿಂಟ್ಮೆಂಟ್ ಆ್ಯಸ್ ಗೌರ್ಮೆಂಟ್ ಪ್ರೈಮರಿ ಸ್ಕೂಲ್ ಟೀಚರ್ ಆಗಿ ನೀವು ಅಪಾಯಿಂಟ್ಮೆಂಟ್ ಆಗ್ತೀರಿ. ನೆಕ್ಸ್ಟ್ ಅವರ ವೇತನ. ಪ್ರೈಮರಿ ಶಿಕ್ಷಕರ ವೇತನವನ್ನು ತಿಳ್ಕೊಳ್ಳೋಣ ಬನ್ನಿ. ಅವರ ಹುದ್ದೆ ಮತ್ತು ಆರಂಭಿಕ ವೇತನ ಶ್ರೇಣಿ. ಸರ್ಕಾರಿ ಪ್ರಾಥಮಿಕ ಶಿಕ್ಷಣ ಆಗಿದೆ 27,000ದಿಂದ 52,000 ಅವರ ಒಂದು ಪ್ರಾಥಮಿಕ ವೇತನ ಇರುತ್ತೆ. ನೆಕ್ಸ್ಟ್ ಅವರ ಹಂತ 8ನೇ ಹಂತ ನೋಡೋಣ. ಉಪಯುಕ್ತ ಪುಸ್ತಕಗಳು, ಏನೇನು ಪುಸ್ತಕಗಳು ಓದಬೇಕು? KAR-TET ಪೇಪರ್ 1 ಗೈಡ್ ಕನ್ನಡ ಮೀಡಿಯಮು, ಸ್ಪರ್ಧಾ ಸ್ಫೂರ್ತಿ, ಸ್ಪರ್ಧಾ ಮಿತ್ರನ ಓದಬೇಕು. ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಾಲಜಿ D.Ed ನೋಟ್ಸ್ ಮಾಡ್ಕೋಬೇಕು. ಮ್ಯಾಥ್ಸ್ ಆ್ಯಂಡ್ ಎನ್ವಿರಾನ್ಮೆಂಟಲ್ ಸ್ಟಡೀಸ್ NCERT 1 to 5th ಬುಕ್ಕು. ಲ್ಯಾಂಗ್ವೇಜ್ 1st and 2nd ಲ್ಯಾಂಗ್ವೇಜ್, ಗ್ರಾಮರ್ ಆ್ಯಂಡ್ ಕಾಂಪ್ರಹೆನ್ಷನ್ ಪ್ರಾಕ್ಟೀಸ್. ನೆಕ್ಸ್ಟ್ ಹಂತ 9 ಎಲ್ಲಿ ಓದಬೇಕು? ವೇರ್ ಟು ಸ್ಟಡಿ ಅಂತಂದಾಗ DIET ಕಾಲೇಜಸ್, ಡಿಸ್ಟ್ರಿಕ್ಟ್ ಇನ್ಸ್ಟಿಟ್ಯೂಷನ್ಸ್ ಆಫ್ ಎಜುಕೇಷನ್ ಟ್ರೈನಿಂಗ್, ಇಲ್ಲಿ ಓದ್ಕೋಬೇಕು. ಹಂತ 9 ನೀವು ಗಮನಿಸ್ಬೋದು ಎಲ್ಲಿ ಓದಲು ಅಂತಂದಾಗ. ಈ ಡಿಸ್ಟ್ರಿಕ್ಟ್ ಇನ್ಸ್ಟಿಟ್ಯೂಷನ್ಸ್ ಆಫ್ ಎಜುಕೇಷನ್ ಟ್ರೈನಿಂಗ್ ಇಲ್ಲಿ ಮಾಡ್ಕೋಬೇಕು. ಗೌರ್ಮೆಂಟ್ ಟೀಚರ್ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ಸ್ ಇಲ್ಲಿ ಮಾಡಬೇಕು. ಪ್ರೈವೇಟ್ D.Ed ಕಾಲೇಜಸ್ ರೆಕಗ್ನೈಸ್ಡ್ ಬೈ NCET ಓನ್ಲಿ ಸ್ಟಡಿ, ಇಲ್ಲಿ ಲಿಂಕ್ನೂ ಕೊಟ್ಟಿದ್ದಾರೆ, ಅದನ್ನು ನೋಡ್ಕೊಳ್ಳಿ. 10ನೇದು ವೆರಿ ವೆರಿ ಇಂಪಾರ್ಟೆಂಟು. ಪ್ರೈಮರಿ ಶಿಕ್ಷಕರಾಗಬೇಕು ಅಂತ ಯಾರ್ಯಾರೆಲ್ಲ ಬಯಸ್ತಿದ್ದೀರಲ್ಲ, ನೀವು ಏನು ಒಂದು ಸ್ಟಾರ್ಟಿಂಗಿಂದ ಕೊನೆವರೆಗೂ ಬೇರೆ ಪ್ರೈಮರಿ ಟೀಚರ್ ಆಗಿಯೇ ಕಾರ್ಯನಿರ್ವಹಿಸಬೇಕು ಅಂತ ಏನೂ ಇಲ್ಲ. ನಿಮಗೂ ಒಂದು ಭವಿಷ್ಯದ ಪ್ರಗತಿ ಇದೆ. ಬನ್ನಿ ಎಕ್ಸ್ಪ್ಲೇನ್ ಮಾಡ್ತೀನಿ. PRT. ಇಲ್ಲಿ ಮೊದಲನೇದು ಪ್ರೈಮರಿ ಶಿಕ್ಷಕರಾಗಿರ್ತೀರಾ. ಆಮೇಲೆ ಹೆಡ್ ಟೀಚರ್, ನೀವೊಂದು ಹೆಡ್ ಮಾಸ್ಟರ್ ಆಗ್ತೀರಾ. ಆಮೇಲೆ ಅಸಿಸ್ಟೆಂಟ್ ಎಜುಕೇಷನ್ ಆಫೀಸರ್ ಆಗ್ತೀರಾ. ನೆಕ್ಸ್ಟ್ ಬ್ಲ್ಯಾಕ್ ಎಜುಕೇಷನ್ ಆಗ್ತೀರಾ. ಫೈನಲಿ ನೀವು BEO ಆಗಿ ಸೆಲೆಕ್ಟ್ ಆಗ್ತೀರಾ, ಮರಿಬೇಡಿ. ಈ BEO ಅಂದರೆ ಫುಲ್ ಫಾರಮ್ ಬ್ಲ್ಯಾಕ್ ಎಜುಕೇಷನ್ ಆಫೀಸರ್. ಈ BEO ಅನ್ನೋದು ಒಂದು ಶಾಲೆ ಅಥವಾ ಬೇರೆ ಎಲ್ಲ ಕಂಟ್ರೋಲ್ಗಳನ್ನ ತಗೋಬೋದು. BEO ಆಫೀಸರ್ ಅಂತ ಕರೀತಾರೆ ಇವ್ರನ್ನ. ಇವತ್ತಿನ ಒಂದು ಈ ವಿಡಿಯೋ ಸಂಪೂರ್ಣವಾಗಿ ಶಿಕ್ಷಕರಿಗೆ ಅಂದರೆ ಪ್ರಾಥಮಿಕ ಶಿಕ್ಷಕರಾಗೋದು ಹೇಗೆ ಅನ್ನೋದು ತಿಳಿಸ್ಕೊಟ್ಟಿದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು.